ಹೌದು ನೋಡ, ಕನ್ನಡದಲ್ಲಿ ನನಗೆ ಇಷ್ಟ ಆಗದಿರೋ ಒಂದೇ ಒಂದು ಪದ ಅಂದ್ರೆ ಆಂಟಿ ಆಂಟಿ ಆಂಟಿ. ಅದಕ್ಕೆ ನನಗೆ ಇಷ್ಟ ಆಗಲ್ಲ. ಇನ್ನೇನ್ಲ ನನ್ನ ಆಂಟಿ ಅಂತಾನೆ ಶುಂಠಿ ನನ್ ಮಗ. ಸಾಲಕ್ಕೆ ನೀನ್ ಬೇರೆ ದುರ್ಗಿ ಅನ್ಕೊಂಡು ಹೋಗ್ಲಿ ಬಿಡು. ಹಬ್ಬದ ದಿನ ಹಂಗೆಲ್ಲ ಜಗಳ ಮಾಡಬಾರ್ದು. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಮಸ್ಕಾರ, ನಾನು ನಯನ. ನಾನ್ ಮಾಡ್ತೀನಿ ಗೇಲಿ, ತೋರಿಸ್ತೀನಿ ರಾಜಕೀಯದ ಗಲಿಬಿಲಿ. ನೀವ್ ತೇಳ್ತೀರಾ ಹಾಸ್ಯದ ಗುಂಗಲ್ಲಿ. ಇದು ರಾಜಕೀಯದ ಸುದ್ದಿಗೆ ಹಾಸ್ಯದ ಕಚಗುಳಿ ಕೊಡೋ ಕಾರ್ಯಕ್ರಮ ಗಿಲಿಗಿಲಿ ಪಾಲಿಟಿಕ್ಸ್ ನಲ್ಲಿ ಗಿಲಿಗಿಲಿ ದಸರಾ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಾತಾಡಕ್ಕಲ್ಲ, ಜಾಸ್ತಿ ಜಾಸ್ತಿ ಮಾತಾಡೋದಕ್ಕೆ ತುಂಬಾ ಜನ ಬರ್ತಾ ಇದ್ದಾರೆ. ಅದ್ರಲ್ಲೂ ಮೊದಲನೇವರು ನನ್ನ ನೋಡಕ್ಕೆ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ. ಥ್ಯಾಂಕ್ಸ್ ಕಣೋ. ಆದ್ರೂ ನನ್ನ ದಸರಾ ಗೊಂಬೆ ಅಂದ್ರೆ ತುಂಬಾ ಖುಷಿ ಆಯ್ತು. ಇದು ದಸರಾ ಬೊಂಬೆ ಇದ್ದಂಗಿದೆ, ಅವಳೆ ಗೂಬೆ ಇದ್ದಂಗಿದೆ. ಅಲ್ಲ, ದಸರಾಕ್ಕೆ ಮಾತ್ರ ಏನ್ ಸೀರೆ ಹಾಕಿ ಸಖತ ಕಾಣ್ತಿದ್ದೀರಾ. ಆದ್ರೂ ಬರದ್ ಬಂದೆ ದಸರಾ ಹಬ್ಬದಲ್ಲಿ. ಅಯ್ಯಪ್ಪ, ಆನೆ ಬಂದೆ ಕಣೋ. ದಸರಾ ಹಬ್ಬಕ್ಕೆ ಆನೆ ತುಂಬಾ ಇಂಪಾರ್ಟೆಂಟ್. ಆನೆ ಇಲ್ದೆ ದಸರಾ ಸ್ಟಾರ್ಟ್ ಆಗಲ್ಲ. ಅದಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಆನೆ ಬಂದಂಗೆ ಬಂದೆ. ಅದಿರ್ಲಿ ಕಣೋ, ದಸರಾ ಹಬ್ಬದ ದಿನ ಮನೇಲಿ ಕುತ್ಕೊಂಡು ಅಚ್ಚಕಟ್ಟಾಗಿ ಪೂಜೆ ಮಾಡಿ ದೇವರ ಹತ್ರ ವರ ಕೇಳ್ಕೊಳ್ಳೋದ್ ಬಿಟ್ಟು ರೋಡ್ ಬಂದ್ಬಿಟ್ಟಿದ್ದಿಲ್ಲ ಯಾಕೆ? ಮನೆಯಲ್ಲೇ ದೇವ್ರಿಗೆ ಪೂಜೆ ಮಾಡ್ತಿದ್ದೆ. ಬಟ್ ಪೂಜೆ ಮಾಡ್ಬೇಕಾದ್ರೆ ದೇವ್ರು ಯಾಕೋ ನನಗೆ ವರ ಕೊಟ್ಟಿಲ್ಲ. ಅದಕ್ಕೆ ದೇವ್ರ ಹತ್ರ ಸಿಟ್ಟು ಮಾಡ್ಕೊಂಡು ರೋಡಲ್ಲಿ ಬರ್ಬೇಕಾದ್ರೆ ಯಾವುದೋ ಒಂದು ದೇವತೆ ನೋಡಿದೆ. ಈ ದೇವತೆ ಯಾಕೆ ನನಗೆ ವರ ಕೊಡಬಾರ್ದು ಅಂತ ನಿಮ್ಮ ಹತ್ರ ಮಾತಾಡ್ಸಕ್ ಬಂದೆ. ನಿಜ ಹೇಳು ಬೇವರ್ಸಿ. ನಿಜ ಹೇಳ್ತಿದ್ದೀನಿ. ಬಾಯಿ ಮುಚ್ಕೊಂಡು ನಿಜ ಹೇಳು ಅಂದೆ. ಯಾಕೆ ರೋಡಿಗೆ ಬಂದಿದ್ಯಾ? ಮನೆಯಲ್ಲಿ ಹೆಂಡತಿ ಕಾಟ, ಹೆಂಡತಿ ಟಾರ್ಚರ್ ಕೊಡ್ತಾಳೆ. ಮನೆಯಲ್ಲಿ ಒಂದು ಚೂರು ಸುಖನೇ ಇಲ್ಲ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಕ್ಕ. ಅಷ್ಟೇ ನಿಮ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ಗೆಲ್ಲ ಒಂದೇ ಸೊಲ್ಯೂಷನ್. ಏನು? ನಮ್ಮ ಹತ್ರ ಒಬ್ರು ಗಂಟೆ ಮಿಮಿಕ್ರಿ ಡ್ರಮಾಂಡ ಗುರುಜಿ ಅಂತ ಇದ್ದಾರೆ. ಅವ್ರ ಹತ್ರ ನೀನು ಒಂದೇ ಒಂದು ಸೊಲ್ಯೂಷನ್ ತಗೋಬೇಕು. ಲೈಫಲ್ಲಿ ಪ್ರಾಬ್ಲಮ್ಸೇ ಬರಲ್ಲ. ಆದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಿಲ್ಲ, ಈ ಮಿಮಿಕ್ರಿ ಗಂಟೆ ಡ್ರಮಾಂಡ ಗುರುಜಿ ಅಂದ್ರೆ ಏನ್ ಅರ್ಥ ಗೊತ್ತಾ? ಅದೇ ನನಗೆ ಮಿಮಿಕ್ರಿ ಅರ್ಥ ಆಯ್ತು. ಗಂಟೆ ಓಕೆ ಇರುತ್ತೆ, ಈ ಡ್ರಮ್ ಎಲ್ಲಿ ಇರುತ್ತೆ ಅಂತ ಗೊತ್ತಾಗಿಲ್ಲ ಅಷ್ಟೇ. ಡ್ರಮ್ಮು ಇಲ್ಲಿರುತ್ತೆ. ಹೆಂಗ್ ಕೇಳ್ತೀಯ ನೋಡು. ಅವ್ರ ಗಂಟೆ ಅಂತ ಹೆಸರು ಯಾಕೆ ಬಂತು ಗೊತ್ತಾ? ಅವ್ರು ಏನಿಲ್ಲ, ಎಲ್ಲ ಉದ್ದೇಶ ಕೊಡ್ತಾ ಇರ್ತಾರೆ. ಸಡನ್ ಆಗಿ ಗಂಟೆ ಶಬ್ದ ಕೇಳಿಸ್ಕೊಂಡ್ಬಿಟ್ರೆ ಪಟ್ ಅಂತ ವಾಯ್ಸ್ ಚೇಂಜ್ ಮಾಡ್ಬಿಡ್ತಾರೆ. ಈ ತರ ಜನ ಇದ್ದಾರೆ ಹಂಗಿದ್ರೆ ನಮ್ಮ ಪ್ರಪಂಚದಲ್ಲಿ. ಅಕ್ಕ, ನಿಮಗೆ ದಮ್ಮ ಅಂತೀನಿ, ದಯವಿಟ್ಟು ಆ ನಿಮ್ಮ ಗಂಟೆ ಡ್ರಮ್ ಗುರುಜಿನ ಒಂಚೂರು ಕರ್ಸಿ ಪ್ಲೀಸ್, ದಯ ತೋರಿಸಿ. ತೋರಿಸ್ತೀನಿ. ಅದು ಗುರುಜಿ ಅವ್ರು ಇಲ್ಲಿ ಎಲ್ಲ ಲೊಕೇಶನ್ ಕಳ್ಸಿದ್ನಲ್ಲ ಮೇಡಮ್. ನಿಮ್ ಗುರುಜಿಗೆ ದಕ್ಷಿಣೆ ಏನಾದ್ರು ವರ್ಕೌಟ್ ಏನಾದ್ರು ಕೊಟ್ರೆ ಮಾತ್ರ ಬರೋದಾ? ಬೇರೆಯವ್ರ ತರ ಅನ್ಕೊಂಡ್ಬಿಟ್ಟಿದೆ ನಮ್ ಗುರುಜಿನ. ಜಾಸ್ತಿ ಏನಿಲ್ಲ, ಮೊಸರನ್ನದ ಮ್ಯಾಕೆ ಲೈಟ್ ಆಗಿ ಗೋಡಂಬಿ, ಲೈಟ್ ಆಗಿ ಒಣದ್ರಾಕ್ಷಿ, ಲೈಟ್ ಆಗಿ ದಾಳಿಂಬೆ ಸುರಿದು ಬಿಟ್ರೆ ಬಂದ್ಬಿಡ್ತಾರಾ? ಬಂದೇ ಬಿಡ್ತಾರೆ. ಹಂಗಿದ್ರೆ ಮೊಸರನ್ನಕ್ಕೆ ಈಗ ಡ್ರೈ ಫ್ರೂಟ್ಸ್ ಬೇಕು. ಹೌದು. ಓಹೋ, ತರಿಸ್ತೀನಿ. ತರಿಸ್ತೀರಾ? ಮೈಸೂರು ದಸರಾ ಎಷ್ಟೊಂದು ಸುಂದರ. ವಿಶೇಷವಾಗಿ ಮೈಸೂರು ದಸರಾ ಅಂದರೆ ದಸರಾ ವರ್ಲ್ಡ್ ಫೇಮಸ್ಸು. ಮೈಸೂರು ದಸರಾ ನೋಡಿ, ದಸರಕ್ಕೆ ಎಂಥ ಡ್ರೆಸ್ ಹಾಕಿದೀಯಾ ಗುರುಜಿ. ನೋಡಿ, ಲಕ್ಷಣವಾಗಿದು ಮಹಾಲಕ್ಷ್ಮಿ ಥರ ಕಾಣ್ತಾ ಇದೀಯಮ್ಮ. ಬಾಡಿ ಹೀಗಿರಬೇಕು ಗುರುಜಿ. ಗಂಟೆನೂ ಕಾಣಿಸ್ತಿಲ್ಲ, ಡ್ರಮ್ಮು ಕಾಣಿಸ್ತಿಲ್ಲ. ಅವಿವೇಕಿ. ನನಗೆ ಗಂಟೆ ಶಬ್ದ ಬಂದರೆ ನಿಮಿಷದಲ್ಲಿ ವಾಯ್ಸ್ ಚೇಂಜ್ ಆಗುತ್ತೆ. ಇವತ್ತು ಯಾರೋ ನೆನ್ನೆ ಮಜ್ಜಿಗೆ ಕೊಡಿ ಅಂತಂದೆ. ಯಾವುದೋ ಹಳೆ ಮಜ್ಜಿಗೆ ಕೊಟ್ಟು ಸ್ವಲ್ಪ ಗಂಟ್ಲು ಕೆಟ್ಟಿದೆ. ಆದರೂ ನಾನು ವಾಯ್ಸ್ ಚೇಂಜ್ ಮಾಡೋದು ಬಿಡೋಲ್ಲ. ಗುರುಜಿ, ಆಮೇಲೆ ನಿಮಗೆ ಮೊಸರನ್ನ ರೆಡಿ ಇದೆ, ಗೋಡಂಬಿ ರೆಡಿ. ನಡಿ ಮತ್ತೆ ಹೋಗೋಣ. ಆಮೇಲೆ ತಗೊಬರ್ತಾರೆ. ಇನ್ನೂ ರೆಡಿ ಆಗಿಲ್ವಾ? ಏನಮ್ಮ ನಯನ, ನೋಡಿ ಲಕ್ಷಣವಾಗಿ ದಸರಾ ಹಬ್ಬದ ಹೆಣ್ಣುಮಗಳು ಹೇಗಿರಬೇಕು ಆಗ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಬಂದಿದೆಯಾ. ಇದು ಲಕ್ಷಣ ಅಂದರೆ ಒಳ್ಳೇದಾಗಲಿ. ಇನ್ನೊಂದು ಪುತ್ರನೋ ಪುತ್ರಿನೋ ಆಗಲಿ, ಒಳ್ಳೇದಾಗಲಿ. ನೋಡಿ, ನೀನು ಒಂದು ಸುತ್ತ ಕಡಿಮೆ ಆಗಿದೆಯಾ. ನಾನು ಎಲ್ಲ ಭವಿಷ್ಯ ಹೇಳ್ತೀನಿ, ಆದರೆ ಸಣ್ಣ ಆಗೋ ಭವಿಷ್ಯ ನಾನು ಹೇಳೋಲ್ಲ. ಯಾಕಂದರೆ ನಾನು ಸ್ವಲ್ಪ ತಿಂಡಿ ಪ್ರಿಯ. ಆದರೆ ಇವನಿಗೆ ನಾನು ಹೇಳಿದ್ದೆ ಯಾವಾಗಲೂ ಅಷ್ಟೇ, ನೀನು ಫುಲ್ ತಗೋತಾ ಇದ್ದರೆ ಹಾಫ್ ತಗೋ, ಹಾಫಿಂದ ಕ್ವಾರ್ಟ್ರಿಗೆ ಬಾ, ಕ್ವಾರ್ಟ್ರಿಗಿಂದ 30 ತಗೊಂಡು ಬಗ್ಗಿಸ್ಕೊಳ್ಳೋದನ್ನು ಕಡಿಮೆ ಮಾಡು, ನೀನು ಸಣ್ಣ ಆಗ್ತೀಯ ಅಂತ. ಇವನು ಕ್ವಾರ್ಟ್ರಲ್ಲಿದ್ದವನು ಹಾಫಿಗೆ ಬಂದು ಫುಲ್ ಬಾಟ್ಲಿಗೆ ಹೋಗಿ ಈಗ ಚೆನ್ನಾಗಿ ಬಗ್ಗಿಸ್ಕೊಂಡು
ಈ ಥರ ಆಗಿದ್ದಾನೆ. ನೀನು ಒರಿಜಿನಲ್ ಡ್ರಮ್ಮು. ಗುರುಜಿ ಎಂತದು ಟಾರ್ಚರ್ ಗುರುಜಿ, ಈ ಟಾರ್ಚರ್ ಅಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ಸಂಜೆನೆ ಶುರು ಮಾಡ್ತೀನಿ ಗುರುಜಿ. ಎಲ್ಲ ಕಡೆ ಗಂಡ ಹೆಂಡ್ತಿರದೇ ಆಗೋಯ್ತು. ನ್ಯೂಸ್ ಚಾನಲ್ಗಳಲ್ಲಿ ಇತ್ತೀಚೆಗಂತೂ ಗಂಡ ಹೆಂಡ್ತಿ ಕೂಡಿಸ್ಕೊಂಡು ನಿಮ್ಮನ್ನು ಸೇರಿಸ್ಬೇಕು, ಗಂಡನ ಹೆಂಡ್ತಿ ಸೇರಿಸ್ಬೇಕು, ಹೆಂಡ್ತಿ ಮಕ್ಕಳು ಇದೇ ಆಗೋಯ್ತು. ಇನ್ನು ಉದ್ಧಾರ. ಗುರುಜಿ ಪ್ಲೀಸ್ ನನ್ನ ಪ್ರಾಬ್ಲಮ್ನೊಂದು ಸಾಲ್ವ್ ಮಾಡಿ, ನಂಗೊಂದು ಸೊಲ್ಯೂಷನ್ ಕೊಡಿ ಪ್ಲೀಸ್ ಗುರುಜಿ. ಅಯ್ಯೋ ಗಂಟೆ ಸೌಂಡು. ನೋಡಮ್ಮ, ದತ್ತಾಣ ಬಂದ್ಬಿಟ್ರು. ನೋಡೋ, ಹೆಂಡ್ತಿ ಜೊತೆ ಚೆನ್ನಾಗಿರಬೇಕು ಅಂದರೆ ನಾನು ಹೇಳೋ ಒಂದು 3 ಟಿಪ್ಸ್ ತಗೋ. ಒಂದು, ಮನೇಲಿರಬೇಕಾದ್ರೆ ಹೆಂಡ್ತಿ ಮುಖ ನೋಡಿ. ಐಶ್ವರ್ಯ ರೈಗಿಂತ ನೀನೇನು ಕಡಿಮೆ ಇಲ್ಲ, ತುಂಬ ಚೆನ್ನಾಗಿದೆ ಅಂತ ದಿನಕ್ಕೆ ಒಂದು 10 ಸರಿ ಓದಿರ್ಬೇಕು. 10 ಸಲ. ಅಷ್ಟೇ ಅಲ್ಲ, ಮನೆ ಕೆಲಸ ಮಾಡ್ತಾ ಇರ್ತಾರೆ, ಅದನ್ನು ನೋಡಿಕೊಂಡು ಅಲ್ಲಾಡಿಸ್ಕೊಂಡು ಕಾಲು ಕೂತ್ಕೊಳ್ಳೋದಲ್ಲ. ಅವಳ ಹತ್ರ ಹೋಗಿ, ಅಯ್ಯೋ ಚಿನ್ನು ಬಂಗಾರಿ, ನೀನು ಇವಾಗ ಏನು ಮಾಡ್ತಾ ಇದೀಯ ಅಂದರೆ ಇಷ್ಟೊಂದು ಕೆಲಸ ಮಾಡ್ತಾ ಇದೀಯ ನನ್ನ ಚಿನ್ನು ಅಂತ ಹೇಳಬೇಕು. ಅಷ್ಟೇ ಅಲ್ಲ, ಅದನ್ನು 6 ಸರಿ ಹೇಳಬೇಕು. 6 ಸರಿ. ಆಮೇಲೆ ಅವರು ಓಡಾಡಿದಾಗ ಮನೇಲಿ ಹೆಂಡ್ತಿ ಓಡಾಡ್ತಾಳಲ್ವೇನೋ, ಅದನ್ನು ತಿಳ್ಕೊಂಡು ನೀನು ಹೇಳ್ಬೇಕಾಗಿರೋದು ಇಷ್ಟೇ. ಏನಪ್ಪ ಅಂದರೆ, ನೀನು ಇತ್ತೀಚೆಗಂತೂ ಒಂದು ಸುತ್ತು ಕಡಿಮೆ ಆಗಿದೆಯಾ, ಸಣ್ಣಕ್ಕೆ ಕಾಣಿಸ್ತಾ ಇದೆಯಾ ಅಂತ ಒಂದು 4 ಸರಿ ಓದರಬೇಕು. ಇಲ್ಲ ಸರ್, ಚಾನ್ಸ್ ಇಲ್ಲ ಸರ್, ಇದೊಂದು ನಾನು ಹೇಳಲ್ಲ. ಮತ್ತೆ ಗಂಟೆ ಸೌಂಡ್ ಬರ್ತಿದೆ. ಲೇ ಅಮ್ಮ, ರಂಗಣ್ಣ ರಘು ಬಂದ್ಬಿಟ್ರು. ಲೇ ಅಲ್ಲಪ್ಪ, ನಾನು ಹೇಳೋದಿಷ್ಟೇ. ಲೇ, ಮನೇಲಿರ್ಬೇಕಾದ್ರೆ ಹೆಂಡ್ತಿ ಜೊತೆ ಚೆನ್ನಾಗಿರ್ಬೇಕು ಅಂದರೆ ಏನು ಹೇಳ್ಬೇಕು ಗೊತ್ತೇನೋ, ಕೆಲಸ ಮಾಡಿ ಮಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ಯಾ, ಕೈ ರೇಖೆಗಳೆಲ್ಲ ಅಳಿಸೋಗುತ್ತೆ, ಸ್ವಲ್ಪ ರೆಸ್ಟ್ ಮಾಡು ಅಂತ 10 ಸರಿ ಹೇಳ್ಬೇಕು ಕಣೋ. ದಡ್ಡ ಅಷ್ಟೆಲ್ಲ ಕಣೋ. ಆಮೇಲೆ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು, ರೆಸ್ಟ್ ಮಾಡು ಅಂತ ಒಂದು 15 ಸರಿ ಹೇಳ್ಬೇಕು. ಲೇ, ಬರೀ ನಿನ್ನೊಬ್ಬನ ಹೆಂಡ್ತಿ ನೋಡ್ಕೊಂಡು ಹೇಳ್ಬೇಕು. ಇನ್ನೊಂದು ಏನು ಅಂತಂದರೆ ಸೀಕ್ರೆಟು, ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರ? ಲೇ, ನಿಮ್ಮ ಅಪ್ಪ ಅಮ್ಮನ ಕಡೆ ಗಮನ ಕೊಡೆ, ಅವ್ರು ಫೋನ್ ಮಾಡಿ ಚೆನ್ನಾಗಿದ್ದಾರ ಅವರು ಅಪ್ಪ ಅಮ್ಮ. ಇವು ನನಗೆ ನಾನು ಅತ್ತೆ ಮಾವನ್ನಲ್ಲ, ತಂದೆ ತಾಯಿ ಅಂತೀನಿ. ಬೇಗ ಒಂದೊಂದು ದಿನ ಕರೆಸಿ ಹಣ್ಣು ಹಂಪಲ ಫ್ರೂಟ್ಸ್ ಕೊಟ್ಟು ಕಳಿಸೋಣ ಅಂತ. ಆವಾಗ ಅವ್ರ ತಂದೆ ತಾಯಿನ ಓಡ್ತಾ ಇರ್ಬೇಕು ಕಣೋ. ಒಂದು 100 ಸರಿ ಉಳಿದ್ರೂ ಪರವಾಗಿಲ್ಲ. ಹೆಣ್ಮಕ್ಳು ಗೊತ್ತೋ, ದಡ್ಡ ಏನೋ ಗೊತ್ತಿಲ್ಲ. ಗುರುಜಿ ನೀವ್ ಹೇಳಿದ್ರಲ್ಲ, ನಮ್ಮ ಯಜಮಾನ್ರು ಡಿಟೋ ಎಲ್ಲರೂ ಮಾಡ್ತಾರೆ. ಅದಕ್ಕೆ ನೀನು ಸಂಸಾರ ಮುಂಡ ಮೋಚ್ಕೊಳ್ಳದೆ ಚೆನ್ನಾಗಿದೆ. ಇಂಥವ್ರಿಗೆ ಹೇಳೋದು, ಇದನ್ನ ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ ಮತ್ತೆ ಗಂಟೆ ಸೌಂಡು. ಬಂಗಾರಿ, ಬೇಗ ಬಂದ್ಬಿಡಿ ಅಮ್ಮ. ಬಂಗಾರಿ, ಇಂಥ ಟಿವಿ ಮುಂದೆ ಕೂತ್ಕೊಂಡು ಬಡಬಡ ಅಂತ ಬಡಾಯಿಸ್ಕೋಬೇಕಾಗತ್ತೆ. ಕರೆಕ್ಟ್ ಗುರುಜಿ, ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್. ಕರೆಕ್ಟು. ಅದಕ್ಕೆ ಈ ಥರ ಮಾಡಿದ್ರೆ ಹೆಂಡತಿ ಜೊತೆ ಏನಾದರೂ ಸ್ವಲ್ಪ ಟೆಗ್ಗಾಫರ್ ಆದರೆ ಬಂಗಾರಿ ಅನ್ಬೇಕಾಗತ್ತೆ. ಈ ಥರ ಒಬ್ರಿಗೊಬ್ರು ಜೊತೆಯಾಗಿ ಸಂಸಾರ ಮಾಡಿದ್ರೆ ಏನಾಗುತ್ತೆ? ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದ್ಲು ಲಗೋರಿ, ಬ್ಯಾಂಗಲ್ ಬಂಗಾರಿ. ಅಲ್ಲೇನೆ ಉದುರೋಗ್ತಾ ಇತ್ತು ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್. ಇರಲಿ, ಅದೆಲ್ಲ ಇರಬೇಕು, ಒರಿಜಿನಲ್ಲು. ಗುರುಗಳೇ, ನಾವೇನಾದ್ರೂ ಮಕ್ಕಳಿಗೆ ಬೈದ್ರೆ ಹೊಡೆದ್ರೆ ನಮ್ಮನ್ನು ಹಿಟ್ಲರ್ ಅಂತಾರೆ. ಅದೇ ಅವ್ರು ಹೊಡೆದ್ರೆ ಅಬ್ಬಬ್ಬ ಮಕ್ಕಳು ಏನು ಬುದ್ಧಿ ಕಲಿಸ್ತಿದ್ದಾರೆ ಅಂತಾರೆ. ಇದು ಕರೆಕ್ಟಾ ಗುರುಗಳೇ? ನ್ಯಾಯನ ಗುರುಗಳೇ? ನೀವು ಹೇಳಿ ಗುರುಜಿ. ಅಯ್ಯಪ್ಪ, ಬಂದ ಮೇಲೆ ಅಲ್ಲಪ್ಪ, ನೀನು ಸರಿಯಾಗಿ ತಿಳ್ಕೋಬೇಕು. ಮಕ್ಕಳನ್ನ ಗಂಡಸರು ಏನಾದರೂ ತಂದೆ ಬೈದ್ರೆ ಹಿಟ್ಲರ್ ನನ್ನ ಮಗ ಅಂತ ಹೇಳ್ತಾರೆ ಗುರು. ನೀನು ಬೈಲಿಲ್ಲ ಅಂದರೆ ಬೇಜವಾಬ್ದಾರಿ ಇಲ್ಲದ ಮನುಷ್ಯ, ಮಕ್ಕಳ ಬಗ್ಗೆ ಕೇರ್ ಇಲ್ಲ ಅಂತ ನಿನ್ನ ಮೇಲೆ ಬರುತ್ತೆ. ಅದೇ ಅವರೇನಾದರೂ ಬೈದರೆ ಒಳ್ಳೆ ಬುದ್ಧಿ ಹೇಳ್ತಾವಳೆ ತಾಯಿ ಅಂತ ಬರುತ್ತೆ. ಏನಾದರೂ ಗಂಡಸರ ಲೈಫು ಎಲ್ಲ ಒಂದು ರೀತಿ ಫಲತಾಂಬೂಲ ಇದ್ದಾಗೆ. ಏನಂತೀಯ? ಕಣ್ಮಗ ಈಗ ಮಗ ಆದವನು ಒಂದು ಮಾತೇನಾದ್ರೂ ಕೇಳ್ಬಿಟ್ರೆ ಅಪ್ಪ ಎಂತ ಮಗ ಅಂತಾರೆ. ಅದೇ ಗಂಡ್ಸೇನಾದ್ರೂ ಅವ್ರು ಹೆಂಡ್ರು ಮಾತು ಕೇಳ್ಬಿಟ್ರೆ ನೋಡ್ದ ಹೆಂಡ್ರ ಮಾತು ಹೆಂಗ್ ಕೇಳ್ತಾನೆ ಅಮ್ಮವ್ರ ಗಂಡ ಅಂತಾರೆ. ಅಮ್ಮವ್ರ ಗಂಡ ಅಂತ ಅಂತಾರೆ. ಎಷ್ಟಾಗ್ಯೋ ಹಿಂಗೆಲ್ಲಾದ್ರೆ ನಾವು ಹೆಂಗ್ ಬದುಕಬೇಕು? ಇದು ನಾನು ಹೇಳೋಕೆ ಬರೋದಿಲ್ಲ. ವಿಶೇಷವಾಗಿ ಇದಕ್ಕೆ ಕರೆಕ್ಟಾಗಿ ನಿನ್ನ ಬುದ್ಧಿಗೆ ತಲೆಗೆ ರಾಡಾಕೋದಕ್ಕೆ ಅಂತಾನೆ ಒಬ್ಬರಿದ್ದಾರೆ. ಯಾರು ಗುರುಗಳೇ? ಮಚ್ಚೆ ಅವ್ರು ಬಂದ್ರೆ ಯಾರು ಅಂತಂದ್ರೆ ಚಿಕ್ಕಬಳ್ಳಾಪುರದ ಮನೆ ಮಗ ಪ್ರತಾಪಣ್ಣ. ಅವರೇ ಬರೋದು. ಬರಬೇಕಾದ್ರೆ ಸೂಂಟ್ರು ಗಾಳಿ ಥರ ಬರ್ತಾರೆ, ಹೋಗ್ಬೇಕಾದ್ರೆ ಒಳ್ಳೆ ಬಿರುಗಾಳಿ ಥರ ಹೋಗ್ತಾರೆ. ಅವ್ರು ಬರೋ ತನಕ ನಂದೇ ಹವಾ. ಅವ್ರು ಬಂದ ಮೇಲೆ ಅವ್ರದೇ ಹವಾ. ನೋಡಿ ಬಂದರು, ಬೀಸ್ತಾ ಇದೆ ಗಾಳಿ. ಎಲ್ಲಿದೆಯಪ್ಪ ಚಿಕ್ಕಬಳ್ಳಾಪುರದ ಮಗ?